ಇದು ನನ್ನ ಕ್ವಶನ್ ಅಲ್ಲ, ನೀವು ಕೋಪ ಮಾಡ್ಕೋಬಾರ್ದು. ನೀವು ಬರೀ ಬಿಗ್ ಬಾಸು ಮತ್ತು ಸಿನಿಮಾ ಮತ್ತು ಕ್ರಿಕೆಟ್ ಪ್ರಾಕ್ಟೀಸ್ ಎಲ್ಲ ಹೇಳಿದ್ರಿ. ಈ ಮಧ್ಯೆ ನಮ್ಮ ಸ್ನೇಹಿತರೊಟ್ಟಿಗೂ ಅವಾಗವಾಗ ಸಿಕ್ಬಿಟ್ಟು ಟೀ ಕಾಫಿ ಕುಡಿತಾ ಇರ್ತೀವಲ್ಲ, ಅದಕ್ಕೂ ಟೈಮ್ ಮಾಡ್ಕೊತೀವಲ್ಲ ನಾವು. ಇಷ್ಟೇ ಮಾತ್ರ ಅಲ್ಲ, ಈ ಮಧ್ಯದಲ್ಲಿ ಬೇರೆ ಪ್ರಮೋಷನ್ಗೆ ಹೋಗಿರ್ತೀವಿ, ಈ ಮಧ್ಯದಲ್ಲಿ ಇನ್ನೊಂದೇನೋ ಮಾಡ್ಕೊಂಬಂದಿರ್ತೀವಿ. ನಾನು ಅದನ್ನು ಕೇಳಲೇಬೇಕು. ಇತ್ತೀಚೆಗೆ ಸುದೀಪ್ ಸರ್ ಮಾರ್ಕ್ ಸಿನಿಮಾದ ಪ್ರಮೋಷನ್ಸ್ಗೂ ಅಷ್ಟು ಓಡಾಡಿಲ್ಲ. ಕನ್ನಡ ಚಿತ್ರರಂಗದಲ್ಲಿ ಬ್ಯಾಕ್ ಟು ಬ್ಯಾಕು ವಾರಕ್ಕೆ 2-3 ಇವೆಂಟ್ಗಳನ್ನ ಅಟೆಂಡ್ ಮಾಡಿರೋದನ್ನು ನಾವೇ ಕಣ್ಣಾರೆ ನೋಡಿ. ಸ್ನೇಹಿತರು ಗೊತ್ತಿರೋರು ಚಿತ್ರರಂಗಕ್ಕೆ ಅಕಸ್ಮಾತ್ ಏನಾರು ಅದರಿಂದ ಒಳ್ಳೆಯದಾಗತ್ತೆ ಅಂತಂದರೆ ಏನಿದೆ, ಸ್ವಲ್ಪ ಟೈಮ್ ಮಾಡ್ಕೊಳ್ಳೋದ್ರಲ್ಲಿ ಕರೆದಿದ್ದಾರೆ ತುಂಬ ಪ್ರೀತಿಯಿಂದ. ಆಗುತ್ತೆ, ಆಗಿಲ್ಲ ಅಂದಾಗ ನನ್ನ ಮುಖದ ಮೇಲೆ ಹೇಳಿರ್ತೀನಿ, ದಯವಿಟ್ಟು ಬಿಟ್ಬಿಡಿ, ಇದೊಂದು ಆಗಲ್ಲ ಅಂತ. ಆದಾಗ ಹೋಗೋಣಲ್ಲ, ಅವ್ರಿಗೂ ಖುಷಿ ಆಗುತ್ತೆ, ನೋಡೋರಿಗಾಗುತ್ತೆ. ಎಲ್ಲೋ ಒಂದು ಕಡೆ ಒಂದು ಚಿಕ್ಕ, ನಮ್ಮ ಕಡೆಯಿಂದ ಒಂದು ಚಿಕ್ಕ ಪುಷ್ ಕೊಟ್ಟಂಗೆ ಆಗುತ್ತೆ. ಒಳ್ಳೇದಾದರೆ ತುಂಬ ಒಳ್ಳೇದಾಗಲಿ, ಅಷ್ಟೇ, ಮುಗೀತಲ್ಲಿಗೆ ಮಾಡೋಣ, ಅದ್ರಲ್ಲಿ ತಪ್ಪೇನಿದೆ. ನನಗೆ ತಿಳಿದಂಗೆ ನೀವು ಯಾರಿಗೂ ನೋ ಅಂತ ಹೇಳೇ ಇಲ್ಲ ಅನಿಸುತ್ತೆ ಸರ್. ಯಾಕಂದರೆ ಇತ್ತೀಚೆಗೆ ಬಂದಂಥ ಬಹುತೇಕ ಸಿನಿಮಾಗಳ ಟೀಸರ್, ಸಾಂಗ್ ಖಂಡಿತ ನಾನು ಅದ್ರಲ್ಲಿ ಹೆಸಿಟೇಟೇ ಮಾಡಲ್ಲ ಲಕ್ಷ್ಮಿ ಅವರೇ. ನೋ ಅಂದರೆ ನೋನೇ. ಎಸ್ ಅನ್ನೋ ಜಾಗದಲ್ಲಿ ನೋ ಹೇಳಲ್ಲ, ನೋ ಹೇಳೋ ಜಾಗದಲ್ಲಿ ಎಸ್ ಹೇಳಲ್ಲ ನಾನು. ಬಟ್ ನಿಮಗೆ ಅಲ್ಲಿಂದ ಅಲ್ಲಿಗೆ ಕ್ಲಾರಿಟಿ ಕೊಟ್ಬಿಡೋದು ಬೆಟ್ರಲ್ಲ. ಸುಮ್ಮನೆ ನಾನು ಬರ್ತೀನಿ, ಟ್ರೈ ಮಾಡ್ತೀನಿ, ಅಲ್ಲೇ ಕ್ಯಾಲೆಂಡರ್ ನೋಡಿದ್ರೆ ಗೊತ್ತಾಗುತ್ತೆ. ಇದೊಂದಿನ ಬಿಟ್ಟುಬಿಡಿ ಅಂತೀನಿ ನಾನು. ಬೇಕಾದ್ರೆ ಟ್ವೀಟ್ ಮಾಡ್ತೀನಿ, ಏನೋ ಒಂದು ಮಾಡ್ತೀನಿ, ನಿಮಗೆ ಬೇಕೇ ಬೇಕು ಅಂದರೆ. ಬರೋಕ್ಕಾಗಲ್ಲ ಅವತ್ತು. ಬರ್ತೀನಿ ಅಂದರೆ ಖಂಡಿತ ಬರ್ತೀನಿ. ಸುದೀಪ್ ಸರ್, ಇದು ನನ್ನ ಪ್ರಶ್ನೆ ಅಲ್ಲ, ಕೋಪ ಮಾಡ್ಕೋಬಾರ್ದು. ಎಲ್ಲ ಒಂದು ಕಡೆ ಸುದೀಪ್ ಅವರು ಕನ್ನಡದ ನಿರ್ದೇಶಕರುಗಳಿಗೆ ಮತ್ತು ನಿರ್ಮಾಪಕರುಗಳಿಗೆ ಡೇಟ್ಸ್ ಕೊಡ್ತಾ ಇಲ್ಲ ಅನ್ನೋ ಒಂದು ಸಣ್ಣ ಅಪವಾದ ನಿಮ್ಮ ಮೇಲೆ ಇದೆ. ಇರಲಿ ಬಿಡಿ, ಏನೀಗ ಕನ್ನಡ ಸಿನಿಮಾ ಮಾಡ್ತಾಯಿದ್ದೀನ, ನನ್ನ ಜವಾಬ್ದಾರಿ. ಇಷ್ಟು ನಿರ್ದೇಶಕರು, ಯಾರ್ಯಾರೋ ನಿರ್ದೇಶಕರೆಲ್ಲ ಸೇರಿ ಸುದೀಪ್ ಜವಾಬ್ದಾರಿ ಅವರೇ ತೊಗೊಂಡಿದ್ದಾರೆ ಅಂದಿದ್ದೀನ, ನಾನು ಅವ್ರಿಗೆ ಮಾತ್ರ ಮಾಡ್ತೀನಿ ಸರ್. ಇಷ್ಟು ನನ್ನ ಜವಾಬ್ದಾರಿ ನಿರ್ಮಾಪಕರು ಕೆಲವರು ಅವ್ರು ಮಾತ್ರ ತೊಗೊಂಡಿದ್ದಾರೆ, ಅವ್ರಿಗೆ ಮಾತ್ರ ಮಾಡಬೇಕು, ಅದು ನ್ಯಾಯ. ಎಲ್ಲರೂ ಯಾರ್ಯಾರ್ದೋ ಸಿನಿಮಾ ಮಾಡ್ತಿದ್ದಾರೆ, ಎಲ್ಲರೂ ಯಾರ್ಯಾರಿಗೋ ಕತೆ ಬರೀತಾ ಇದ್ದಾರೆ. ನನ್ನ ತಟ್ಟೆಲಿರೋ ಊಟ ನಂದು. ಈಗ ನನಗೋಸ್ಕರ ಅಂತ ಕತೆ ಬರ್ಕೊಂಡು ಬರ್ಬೇಕಾರೆ ಎಷ್ಟೋ ಜನ, ಈಗ ಅನೂಪ್ ಭಂಡಾರಿ ಸಿನಿಮಾ ಮಾಡಿಲ್ವಾ, ಎಷ್ಟು ಜನದ್ದು ಮಾಡಿಲ್ಲ. ಆ್ಯಂಡ್ ಕೋಟಿಗೊಬ್ಬ ಅಂತ ಮಾಡಿದಾಗ ಅದೇ ನಿರ್ಮಾಪಕರು ಅಲ್ಲಿಂದ ಅವ್ರು ಕರ್ಕೊಂಬಂದಿರೋ ಡೈರೆಕ್ಟ್ರು, ನಾನೇ ಯಾವತ್ತು ಹೇಳಿಲ್ಲ. ಈಗ ನಾನು ಹೇಳ್ತಾ ಇರೋದು ಒಬ್ಬೊಬ್ರದ್ದು ಮಾಡೋಕ್ಕೆ ಹೋದಾಗ ಅದರಲ್ಲಿ ತಪ್ಪೇನಿದೆ. ಆ್ಯಸ್ ಲಾಂಗ್ ಆ್ಯಸ್ ಸುದೀಪ್ ಅವರು ಈ ಚಿತ್ರದ ನಂತರ ಕನ್ನಡ ಚಿತ್ರರಂಗದಲ್ಲಿ ಕೆಲಸ ಮಾಡದೆ ಬರೀ ಬೇರೆ ಭಾಷೆಗಳಲ್ಲಿ ಇದ್ದಾರೆ, ಬೇರೆ ಭಾಷೆ ಕೆಲಸ ಮಾಡಿದೆ, ಅವತ್ತು ಹೇಳಿ ಒಪ್ತೀನಿ. ನಾನು ಕನ್ನಡನೇ ಮಾಡ್ತಾಯಿದ್ದೀನಿ. ಎಲ್ಲಿಂದ ಕರ್ಕೊಂಬಂದ್ರೆ ಅವ್ರ ಹತ್ರ ಕನ್ನಡ ಸಿನಿಮಾ ಮಾಡಿಸ್ತಾಯಿದ್ದೀನಿ. ಮುಗೀತಲ್ಲ ಅಲ್ಲಿಗೆ. ನನ್ನ ಸಂಪರ್ಕ, ನನ್ನ ಸಂಬಂಧ ಇರೋದು ನನಗೆ ಯಾರು ಕತೆ ಬರ್ಕೊಂಬಂದಿದ್ದಾರೋ ಅವರೊಟ್ಟಿಗೆ, ಯಾರು ನನ್ನ ನಿರ್ಮಾಣ ಮಾಡಬೇಕು ಅಂತ ಇದ್ದಾರೋ ಅವರೊಟ್ಟಿಗೆ, ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ವೀಕ್ಷಕನೊಟ್ಟಿಗೆ ಈ ಸಂಬಂಧ ಅದ್ಭುತವಾಗಿ ಮೇಂಟೈನ್ ಮಾಡ್ತಾಯಿದ್ದೀನಿ ನಾನು. ನನ್ನ ಕೈಯಲ್ಲಿಲ್ಲದೆ ಇರೋದು ನನ್ನ ಕೈ ಕತೆ ಅಲ್ಲವೇ ಅಲ್ಲಲ್ಲ ಸರ್. ಅದಕ್ಕೆ ನಾನು ಹೆಂಗೆ ಉತ್ತರ ಕೊಡಲಿ? ಆ್ಯಂಡ್ ನಾನು ಬೇರೆಯವರಿಗೆ ಕತೆ ಅವಕಾಶ ಕೊಡ್ತಾ ಇಲ್ಲ ಅನ್ನೋಷ್ಟು ದೊಡ್ಡವನು ಅಂತ ನಾನು ಯಾವತ್ತೂ ಅಂದ್ಕೊಂಡಿಲ್ಲ ಸರ್. ನನ್ನ ಚಿತ್ರರಂಗದಲ್ಲಿ ತುಂಬ ಒಳ್ಳೆಯ ಕಲಾವಿದರಿದ್ದಾರೆ, ತುಂಬ ನಾಯಕ ನಟರಿದ್ದಾರೆ. ಪ್ರತಿಯೊಬ್ಬ ನಿರ್ದೇಶಕ ಯಾರಿಗೋ ಒಂದು ಸಿನಿಮಾ ಮಾಡ್ತಾನೆ ಇದ್ದಾರೆ ಅಂದಮೇಲೆ ಯಾರೂ ಫ್ರೀನೂ ಕೂತಿಲ್ಲ, ಅಥವಾ ಸುದೀಪೇ ಬೇಕು ಅಂತ ಯಾರೂ ಕಾಯ್ತಾ ಕೂತಿಲ್ಲ. ನಂದು ಅಂತ ನನ್ನ ಮನೆಗೆ ಬಾಗಿಲಿಗೆ ಬಂದವ್ರಿಗೆ 100% ಅವಕಾಶ ಇದೆ. ನಾನು ಮಾತಾಡ್ತೀನಿ, ಕೂತ್ಕೋತೀನಿ, ಕತೆ ಕೇಳ್ತೀನಿ. ಕತೆ ಒಪ್ಪಿಗೆ ಆದರೆ ಇಮ್ಮಿಡಿಯೇಟ್ ಸ್ಟಾರ್ಟ್ ಸರ್. ಒಪ್ಪಿಗೆ ಆಗಿಲ್ಲ ಅಂದರೆ ಎಲ್ಲಿಂದ ಸ್ಟಾರ್ಟ್ ಮಾಡೋಣ? ಇವಾಗ ನೀವೇ ಕತೆ ಆ್ಯಕ್ಚುಲಿ ಕೇಳೋಕ್ಕೆ ಹೋದರೆ ಎಷ್ಟೋ ಜನ ಹತ್ರ ಕೂತು ಕತೆ ಕೇಳಿದ್ದೀನಿ ನಾನು. ನನಗೆ ಕೆಲವು ಓಕೆ ಆಗೋಲ್ಲ, ಕೆಲವು ಒಪ್ಪಿಗೆ ಆಗಿರೋಲ್ಲ. ಒಪ್ಪಿಗೆ ಆಗಿದ್ದ ಮಾತ್ರಕ್ಕೆ ನಮ್ಮವ್ರ ಕತೆ ಬರಿತಾ ಇಲ್ಲ ಅಂತಲ್ಲ, ಕೂತಿದ್ದೀನಿ. ಎಷ್ಟೋ ಜನ ಒಟ್ಟಿಗೆ ಕತೆ ಕೇಳ್ತಾ ಕೂತಿರ್ತೀನಿ ನಾನು. ರೀಸೆಂಟಾಗಿ ಮಾರ್ಕ್ ಟ್ರೈಲರ್ ಲಾಂಚ್ ಇವೆಂಟಲ್ಲಿ ಒಳ್ಳೆಯ ಡೈರೆಕ್ಟ್ರುಗಳು, ನಿಮ್ಮ ಹಿತೈಷಿಗಳು, ಕಂಪ್ಲೀಟ್ ಕ್ರಿಕೆಟ್ ಟೀಮು ಎಲ್ಲರೂ ಬಂದು ವೇದಿಕೆ ಹಂಚ್ಕೊಂಡಿದ್ದು, ಅಣ್ಣನ ಜೊತೆ ನಾವು ಇದ್ದೀವಿ ಅಂತ ಅದನ್ನು ತೋರಿಸ್ಕೊಂಡಿದ್ದು ತುಂಬ ಖುಷಿ ಆಯಿತು ಆ್ಯಕ್ಚುಲಿ. ಸಂಪಾದನೆ, ಅದೇ ನನ್ನ ಸಂಪಾದನೆ. ಎಲ್ಲರೂ ಮನಸ್ಪೂರ್ವಕವಾಗಿ ಬಂದು ಮಾತಾಡೋದ್ರು. ನೀವು ನೋಡಿರ್ತೀರಿ, ಯಾವತ್ತೂ ನಾವು ನಮ್ಮ ಟ್ರೈಲರ್ ಲಾಂಚಿಗಾಗಲಿ ಇನ್ನೊಂದಕ್ಕಾಗಲಿ ಇಷ್ಟು ನಾವು ಅಷ್ಟು ಜನ ಬಂದಿರಲ್ಲ. ನಾವು ವಿಕ್ರಾಂತ್ ರೋಣ ಮಾಡಿದಾಗ ಥಿಯೇಟ್ರಲ್ಲಿ ರಿಲೀಸ್ ಆಗಿರೋದ್ರಿಂದ ಅಷ್ಟು ಜನ ಇದ್ದರು. ಎಲ್ಲ ಫ್ರೆಂಡ್ಸು ಸರ್, ಎಲ್ಲ ಸಂಪಾದನೆ ಮಾಡಿರೋರು. ಎಲ್ಲೋ ಒಂದು ಕಡೆ ಗೊತ್ತಿದೆ ಅವ್ರಿಗೆ ನಿಂತಿರ್ತೀವಿ ನಾವು. ಎಲ್ಲರೂ ಎಷ್ಟು ಕಡೆ ನಾ ಬರ್ತಾಯಿದ್ದೀನಿ ಅಂದ್ಬಿಟ್ಟು ಅವ್ರವಾಗ ಎಷ್ಟೋ ಜನ ಬಂದರು. ಕೆಲವ್ರಿಗೆ ನಾವು ಕರೆದಿರ್ಬೋದು ಸರ್, ಎಷ್ಟೋ ಜನ ಅವರಾಗೆ ಬಂದಿರೋದು. ಖುಷಿ ಇದೆ. ಅಲ್ಟಿಮೇಟ್ಲಿ ಲಕ್ಷ್ಮಿ, ನಾವು ಇದನ್ನೇ ನಾವು ನೋಡೋದು. ಹೋಗ್ತಾ ಹೋಗ್ತಾ ಎಷ್ಟು ಸಂಪಾದಿಸಿದ್ದೀವಿ, ಯಾರ್ಯಾರು ಬಂದರು, ಎಲ್ಲ ಬಂದರು, ಅಷ್ಟು ಪ್ರೀತಿಯಿಂದ ಮಾತಾಡಿದ್ರು, ಹೋದರು. ಇದು ಮ್ಯಾಂಡೇಟ್ರಿ ಕ್ವಶನ್ನು, ಬಟ್ ನಾನು ಅವಾಯ್ಡ್ ಮಾಡೋಕ್ಕಾಗಲ್ಲ. ಡಿಸೆಂಬರ್ 25ಗೆ 2 ದೊಡ್ಡ ಕನ್ನಡ ಸಿನಿಮಾಗಳು ಬರ್ತಾ ಇದ್ದಾವೆ.
ಒಂದು ಕಡೆ ಸುದೀಪ್ ಅವ್ರ ಸಿನಿಮಾ, ಇನ್ನೊಂದು ಕಡೆ ಶಿವಣ್ಣ ಒಪ್ಪಿ ರಾಜ್ಬಿ ಶೆಟ್ಟಿ ಅವರ ಸಿನಿಮಾ. ಎರಡು ಸಿನಿಮಾಗಳು ಒಟ್ಟಿಗೆ ಬರೋದ್ರಿಂದ ಬಿಸ್ನೆಸ್ ವೈದು ಥಿಯೇಟ್ರ್ ವೈಸು ಕ್ಲಾಶಸ್ ಆಗಲ್ವಾ ಅನ್ನೋದು ಎಗೇನ್ ಕ್ವಶನ್. ಇಲ್ಲ ಸರ್, ಹೆಂಗೆ ಸರ್, ಈಗ ಯಾವುದೋ ಒಂದು ಫಂಕ್ಷನಲ್ಲಿ ಅವರು ಇರ್ತಾರೆ, ನಾವು ಇರ್ತೀವಿ. ನೀವು ಫಂಕ್ಷನಿಗೆ ಕೇಳಿದ್ದೀರಾ ಯಾವತ್ತನ? ಇಲ್ಲ ಅವ್ರನ್ನೂ ಕರೆಸ್ತಾ ಇದ್ದೀರಾ, ಇವ್ರನ್ನೂ ಕರೆಸ್ತಾ ಇದ್ದೀರಾ, ಹೆಂಗೆ ಸರ್ ಕ್ಲಾಶ್ ಆಗಲ್ಲ ಅಂತ. ಅವ್ರಿಗೆ ಮೈಕ್ ಕೊಟ್ಟಾಗ ಅವ್ರು ಮಾತಾಡ್ತಾರೆ, ನಮಗೆ ಮೈಕ್ ಕೊಟ್ಟಾಗ ನಾವು ಮಾತಾಡ್ತೀವಿ. ಫಂಕ್ಷನ್ ನೋಡಿ ಸಕ್ಸಸ್ಫುಲ್ಲೇ ನೋಡಿ, ಒಂದೇ ಫಂಕ್ಷನಲ್ಲಿ ಎಷ್ಟು ಜನ ಸೇರಿಸಿದ್ರು ಅಂತ ಬರಲ್ವಾ? ಹಾಗೆ ಎರಡು ಸಿನಿಮಾನೂ ಬರ್ತದೆ ಅಂದರೆ ಕರ್ನಾಟಕದವರು ನನ್ನ ಪ್ರಕಾರ ಇವಾಗ ನೀವೇ ತೊಗೊಳ್ಳೋಣ. ನಮ್ಮಿಬ್ಬರಲ್ಲಿ ಯಾವುದೋ ಒಂದು ಸಿನಿಮಾ ನೀವು ಡಿಸೈಡ್ ಮಾಡ್ತೀರಾ ಫಸ್ಟ್ ನೋಡಬೇಕು ಅಂತ, ನೋಡಿ ಕರೆಕ್ಟಾ? ಇನ್ನೊಂದು ನೋಡಬೇಕು ಅಂತ ಯಾವಾಗ ಅವತ್ತೇ ನೋಡ್ಬೋದು, ಇಲ್ಲ ಇನ್ನು 2 ದಿನ ಬಿಟ್ಟು ನೋಡ್ಬೋದು, ಇಲ್ಲ ನೆಕ್ಸ್ಟ್ ಡೇ ನೋಡ್ಬೋದು, ನೋಡ್ತೀರಾ ಕರೆಕ್ಟಾ? ಅದರಲ್ಲಿ ತಪ್ಪೇನಿದೆ ಸರ್? ಇವಾಗ ನಮ್ಮಿಬ್ಬರು ಮಧ್ಯದಲ್ಲಿ ನಾನು ಹೇಳೋದು ಒಂದು ಏನೇ ಒಂದು ತೊಗೊಳ್ಳಿ, ಅವ್ರದ್ದು ನನಗೆ ಹೆಂಗೆ ಕ್ಲಾಶ್ ಆಗುತ್ತೆ, ನಂದು ಅವ್ರದ್ದು ಹೆಂಗೆ. ಒಂದು 600 ಥಿಯೇಟ್ರ್ 650 ಥಿಯೇಟ್ರ್ ಇರೋ ಊರಲ್ಲಿ ಒಂದು ಹಬ್ಬ ಬಂದರೆ ಅವರೊಂದು 350 400 ಬರ್ಬೋದು, ನಾನೊಂದು 300 ಬರ್ಬೋದು, 350 ಬರ್ಬೋದು ಸರ್. ಕರೆಕ್ಟ್. ಬರಲಿಲ್ಲ ಅಂದ್ಕೊಂಡ್ರೆ ಒಂದು 200-250 ಥಿಯೇಟ್ರ್ 300 ಥಿಯೇಟ್ರ್ ಖಾಲಿನೇ ಬಿದ್ದಿರುತ್ತೆ. ತಪ್ಪೇನು? ಅದ್ರ ಬದಲು ಯಾರೋ ಬೇರೆ ಭಾಷೆಯವ್ರು ಬಂದು ಸಿನಿಮಾ ಹಾಕೊಳ್ಳೋ ಬದಲು ಆ ರಜದ ದಿನ ನಾವೇ ಬರ್ತೀವಿ. ಅವ್ರ ತಟ್ಟೆ ಊಟ ಅವ್ರದ್ದು, ನಮ್ಮ ತಟ್ಟೆ ಊಟ ನಮ್ಮದು, ಸಿಂಪಲ್, ಮುಗೀತಲ್ಲ. ಈಗ ಇನ್ಫ್ಯಾಕ್ಟ್ ನಾವೇ ಏನು ನಮ್ಮಿಬ್ಬರು ತಲೆಯಲ್ಲೂ ಅದಿಲ್ಲ, ಮಾರ್ಕೆಟಲ್ಲಿ ನಡೀತಾ ಇರೋದು ಅದು. ಇಬ್ಬರು ನಡೀತಾ ಇದ್ರೆ ಹೆಂಗೆ ಹಾಗೆ ಆ್ಯಕ್ಚುಲಿ ಚೆನ್ನಾಗೇ ಇದ್ದೀವಿ. ಅವ್ರ ಥಿಯೇಟ್ರ್ KVNಗೆ ನಾನು ಫೋನ್ ಹಾಕ್ತೀನಿ, ಸುಪ್ರೀತಿಗಲ್ಲ ರೀ, ಏನು ರೀ 2 ಥಿಯೇಟ್ರ್ ಹಾಕ್ಕೊಂಡು ನಿಮ್ಮದು? ಅಯ್ಯೋ ಇಲ್ಲ ಸರ್, ಹಿಂಗಿದೆ ಸರ್ ನಿಮ್ಮದು. ಸಿ ವಿ ಆಲ್ ನೋ ಹೌ ಟು ಕೋ ಎಕ್ಸಿಸ್ಟ್ ಸರ್. ವಿ ಡೋಂಟ್ ಹ್ಯಾವ್ ಎನಿ ಸಚ್ ಇಶ್ಯೂಸ್ ವಿತ್ ಬಿಟ್ವೀನ್ ಅಸ್. ಇನ್ಫ್ಯಾಕ್ಟ್ ಮ್ಯಾಕ್ಸು UI ಕೂಡ ಸ್ವಲ್ಪ ಹೆಚ್ಚು ಕಮ್ಮಿ ಅಟ್ ಎ ಟೈಮ್ ಬಂದಿದ್ವು ಲಾಸ್ಟ್ ಇಯರು. ಸೊ ಉಪ್ಪಿ ಸರ್ ಮನೆಗೆ ಬಂದು ಮ್ಯಾಕ್ಸ್ ಸಿನಿಮಾ ನೋಡಿದ್ರೆ ಸರ್, ಹೀ ಈಸ್ ಸಂಬಡಿ ಐ ಅಡೋರ್ ಅ ಲಾಟ್. ನಾವು ಪರಸ್ಪರವಾಗಿ ಡೈಲಿ ಫೋನಲ್ಲಿ ಮಾತಾಡ್ಕೊಳ್ದಲ್ಲೇ ಇರ್ಬೋದು, ಕುತ್ತಲೆಲ್ಲ ಹೊಗಳ್ಕೊಂಡು ಮಾತಾಡ್ದಲ್ಲೇ ಇರ್ಬೋದು ಸರ್. ನನಗೆ ಅವ್ರ ಮೇಲೆ ತುಂಬ ಗೌರವ ಇದೆ, ಯಾಕಂದ್ರೆ ತುಂಬ ಕಲ್ತಿದ್ದೀನಿ ನಾನು ಅವ್ರ ಹತ್ರನೇ ಇದ್ದಿದ್ದು, ನಾವೆಲ್ಲ ಓಡಾಡ್ಕೊಂಡು ಫಸ್ಟಿಗೆ. ನಾನು ಅಂಥದ್ರಲ್ಲಿ ಕ್ಲಾಶ್ ಹೆಂಗೆ ಬರುತ್ತೆ ಸರ್? ಒಂದು ರಜಾ ಅಂತ ಬಂದಾಗ ಅವ್ರಿಗೂ ಅರ್ಥ ಆಗುತ್ತೆ, ನಮಗೂ ಅರ್ಥ ಆಗುತ್ತೆ, ಕರೆಕ್ಟಾ? ಈಗ ರಜಾ ಮಿಸ್ ಆದರೆ ಎಲ್ಲೋ ಬೇರೆ ಕಡೆ ಹೊರಟೋಗ್ತೀವಿ, ಎಕ್ಸಾಮ್ಗೆಲ್ಲ ಹೊರಟೋಗ್ತೀವಿ. ಹಂಗಾಗಲ್ಲ ಸರ್. ಒಂದು ಈಗ ಜನವರಿ ನಾವು ಡಿಸೆಂಬರ್ 25th ಬರೋದ್ರಿಂದ ಇಲ್ಲಿ ರಿಪೋರ್ಟ್ ಚೆನ್ನಾಗಿದ್ದರೆ ಜನವರಿ 2 ವೀಕ್ಸು ನಿಮಗೆ ಒಳ್ಳೆ ಕಲೆಕ್ಷನ್ ಇರುತ್ತೆ. ಜನವರಿಗೆ ಬಂದಾಗ ನಿಮಗೆ ಕಲೆಕ್ಷನ್ ರಿಪೋರ್ಟ್ ಚೆನ್ನಾಗಿ ಬಂದುಬಿಟ್ರೆ ಫೆಬ್ರವರಿ ಕಾಲಿಟ್ಬಿಟ್ಟಿರ್ತೀವಿ ಅಷ್ಟರೊಳಗೆ. ಅಲ್ಲಿ ಏನು ರಜಾ ಇಲ್ಲ, ಏನಿಲ್ಲ, ಎಕ್ಸಾಮ್ಸು. ಸೊ ಈ ನವಂಬರಿಂದ ಹಿಡಿದು ಜಾನ್ವರಿವರೆಗೂ ಭಾಳ ಡೆಲಿಕೇಟ್ ಟೈಮ್ ಅದು, ಗೊತ್ತಾಯ್ತಾ? ಈ ಜುಲೈಯಿಂದ ನವಂಬರ್ವರೆಗೂ ತುಂಬ ದಿನಗಳು ಸಿಗ್ತವೆ. ಸೊ ಹಿಂಗಿರಬೇಕಾದ್ರೆ ಇಲ್ಲಿ ಕ್ಲಾಶ್ ಅಂತೆಲ್ಲ ಬರಲ್ಲ ಸರ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.